ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಅನ್ನು ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಯಾವ ಚಾಪ್ಟರ್ಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡಬೇಕು ಮತ್ತು ಹೇಗೆ ಪಕ್ಕಾ ಪಾಸ್ ಮಾಡಬೇಕು ಅಂತ ಹೇಳುವ ವಿಷಯದಲ್ಲಿ ನಾನಿವತ್ತೊಂದು ಟಾಪಿಕ್ ಅನ್ನು ತಕೊಂಡು ಬಂದಿದ್ದೇನೆ. ಹಾಗೆ ಕೆಲವು ವಿದ್ಯಾರ್ಥಿಗಳು ಜಾಸ್ತಿ ಮಾರ್ಕನ್ನು ಹೇಗೆ ತೆಗಿಬಹುದು ಅಥವಾ ಔಟ್ ಹೇಗೆ ತೆಗಿಬಹುದು ಅದರ ಬಗ್ಗೆಯೂ ಕೂಡ ನಾನು ಮಾಹಿತಿ ಕೊಡಲು ಇಷ್ಟಪಡ್ತೇನೆ. ಈಗ ಫಸ್ಟಿಗೆ ನಾವು ನೋಡುವ, ಕೆಲವು ವಿದ್ಯಾರ್ಥಿಗಳು ಕೆಲವು ಟಾಪಿಕನ್ನು ಮಾತ್ರ ಕವರ್ ಮಾಡಿದರೆ, ಅಂದರೆ ಕೆಲವರಿಗೆ ನಾನ್ ಕಂಪ್ಲೀಟ್ ಅಂತ ಬಂದಂಥ ವಿದ್ಯಾರ್ಥಿಗಳಿಗೆ ಹೇಗೆ ಪಾಸ್ ಮಾಡಬೇಕಂತ ಅವರಿಗೆ ಚಾಲೆಂಜಿಂಗ್ ಆಗಿರ್ತದೆ. ಅಂಥ ವಿದ್ಯಾರ್ಥಿಗಳಿಗೆ ನಾನು ಕೆಲವು ಟಾಪಿಕನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿಕೊಂಡು ನಾನು ಹೇಳ್ತಾ ಇದ್ದೇನೆ. ಫಸ್ಟ್ ಚಾಪ್ಟರ್, ದಟ್ ಈಸ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಆ ಚಾಪ್ಟರನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಹಾಗೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ ಚಾಪ್ಟರ್, ದೆನ್ ಪ್ಲಾನಿಂಗ್ ಆಗಿರ್ಬೋದು, ಆರ್ಗನೈಸಿಂಗ್ ಆಗಿರ್ಬೋದು, ಸ್ಟಾಫಿಂಗ್ ಆಗಿರ್ಬೋದು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟರ್ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ಚಾಪ್ಟರ್ ಆಗಿರ್ಬೋದು. ಈ ಟಾಪ್ 7 ಈಸಿ ಆ್ಯಂಡ್ ಸ್ಕೋರಿಂಗ್ ಚಾಪ್ಟರ್ಗಳನ್ನು ಕಂಪಲ್ಸರಿಯಾಗಿ ಅವರು ಓದ್ಕೊಳ್ಬೇಕು. ನೆಕ್ಸ್ಟಿಗೆ ನಾವು ಹೋಗುವ, ಕೆಲವು ವಿದ್ಯಾರ್ಥಿಗಳಿಗೆ ತುಂಬ ಓದ್ಕೊಂಡಿರ್ತಾರೆ, ಆದರೆ ಹೇಗೆ ಬರಿಬೇಕಂತ ಹೇಳುವಂತಹ ಐಡಿಯಾಸ್ ಇಲ್ಲದೆ ಒಟ್ಟು ಬರೀತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಅಥವಾ ಔಟ್ ಮಾರ್ಕ್ಸ್ ತೆಗೆಯುವಂಥ ವಿದ್ಯಾರ್ಥಿಗಳಿರ್ತಾರೆ, ಅವರು ಬರೆಯುವ ಮೆಥಡಲ್ಲಿ ಅವರಿಗೆ ಮಾರ್ಕ್ಸ್ ಹೋಗುವಂಥದ್ದು. ಆ ಉದ್ದೇಶ ನೋಡಿಕೊಂಡು ನಾನು ಯಾವ ರೀತಿಯಾಗಿ ಬರಿಬಹುದು ಪೇಪರನ್ನು ಅಂತ ಹೇಳ್ತೇನೆ. ಫಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ, ಇಂಟ್ರೊಡಕ್ಷನ್ ಬರಿಬೇಕು. ಇಂಟ್ರೊಡಕ್ಷನ್ ಯಾವತ್ತು ಸ್ಟಾರ್ಟ್ ಮಾಡುವಾಗ ಸಿಂಪಲ್ ಡೆಫಿನೇಷನ್ಸ್ ಇಂದ ಸ್ಟಾರ್ಟ್ ಮಾಡ್ಬೋದು, ಅಥವಾ ನಿಮಗೆ ಆ ಚಾಪ್ಟರ್ನ ಬಗ್ಗೆ ಏನು ಗೊತ್ತಿದೆ, ಈ ಮೀನಿಂಗ್ ಆಗಿರ್ಬೋದು, ಡೆಫಿನೇಷನ್ಸ್ ಆಗಿರ್ಬೋದು, ಅದರಿಂದ ನೀವೇನು ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ಅದು ಜಾಸ್ತಿ ಬರಿಬಾರ್ದು, 1 to 2 ಸೆಂಟೆನ್ಸ್ ಒಳಗಡೆ, ಅಂದರೆ 2 ಸೆಂಟೆನ್ಸ್ ಈಸ್ ದ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. 1 ಅಂತ ಹೇಳಿದ್ರೆ ತುಂಬ ಕಡಿಮೆ ಆಗ್ತದೆ. 2 ಸೆಂಟೆನ್ಸಲ್ಲಿ ನೀವೇನು ಮಾಡಬೇಕು, ಅದನ್ನು ಮುಗಿಸ್ಬೇಕು. ನೆಕ್ಸ್ಟ್ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಕಾನ್ಸೆಪ್ಟಿಗೆ ಬರಬೇಕು. ಕಾನ್ಸೆಪ್ಟಿಗೆ ಬರುವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಉಂಟಂತ ಎನಿಸ್ಕೊಳ್ಳುವ. ಫಸ್ಟ್ ನೀವೇನು ಮಾಡಬೇಕು, ಇಂಟ್ರೊಡಕ್ಷನಲ್ಲಿ ನಾನು ಇಂಟ್ರೊಡಕ್ಷನ್ ಅಂತ ಇಲ್ಲಿ ಬರೆಯುವುದು ಬೇಡ, ಇಂಟ್ರೊಡಕ್ಷನ್ ಅಂತ ಬರೆಯುವುದು ಬೇಡ, ನಮಗೆ ನೋಡುವಾಗನೇ ಗೊತ್ತಿರಬೇಕು. ಏನಂತ, ಅದು ಇಂಟ್ರೊಡಕ್ಷನ್ ಅಂತ ಗೊತ್ತಿರಬೇಕು. ಸೊ ದ್ಯಾಟ್ ನೀವೇನಾದರೂ ಡೆಫಿನೇಷನ್ಗಳನ್ನು ಬರೆಯುವುದಾಗಿರ್ಬೋದು, ಮೀನಿಂಗನ್ನು ಬರಿಬಹುದಾಗಿರ್ಬೋದು ಅಂತ ನಾನು ಹೇಳಿದೆ. ಫಸ್ಟ್ ನೀವು ಇಂಟ್ರೊಡಕ್ಷನನ್ನು ಬರೆಯುವಂಥದ್ದು. ಆಫ್ಟರ್ ಇಂಟ್ರೊಡಕ್ಷನ್ ನೀವು ಕಾನ್ಸೆಪ್ಟಿಗೆ ಬರಬೇಕು. ನಾನೀಗ ಇಲ್ಲಿ ತಗೊಂಡಿದ್ದೇನೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ತಗೊಂಡಿದ್ದೇನೆ ಅಲ್ವಾ. ಇದು ನಮ್ಮ ಮೇನ್ ಕಾನ್ಸೆಪ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ವಾ. ಇದಕ್ಕೆ ಅಂಡರ್ಲೈನ್ ಮಾಡಿಬಿಟ್ಟು ಏನು ಬರಿಬೇಕು, ನೀವು 1 by 1 ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಬರೆಯುವಂಥದ್ದು. ಅಂಡರ್ಲೈನ್ ಹಾಗೆ ಪಾಯಿಂಟ್ಸಿಗೆ ಕೂಡ, ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಗೋಲ್ ಓರಿಯೆಂಟೆಡ್ ಅಂತ ಇದೆ ಅಂತ ಎನಿಸ್ಕೊಳ್ಳುವ. ಗೋಲ್ ಓರಿಯೆಂಟೆಡ್ ನೀವೇನು ಮಾಡಬೇಕು, ಇದಕ್ಕೆ ಅಂಡರ್ಲೈನ್ ಮಾಡಬೇಕು. ಇಲ್ಲೇ ಸ್ಟಾರ್ಟ್ ಮಾಡೋದಲ್ಲ, ಅದು ನೀವು ಏನು ಬರಿತೀರಂತ ನಮಗೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಅದರ ಎಕ್ಸ್ಪ್ಲನೇಷನ್ ಒಂದು 3 ಸೆಂಟೆನ್ಸ್ ಆಗುವವರೆಗೆ ಬರಿಬೇಕು. ಅದರ ರಿಲೇಟೆಡ್ ಆಗಿರುವಂಥ ಟಾಪಿಕನ್ನು
ತಕೊಂಡ ಕಾರಣ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಅನ್ನು ನಾವು 3 ಸೆಂಟೆನ್ಸಲ್ಲಿ ಬರೆಯುವಂಥದ್ದು. ಆನಂತರ ನೀವು ಬರ್ದಿರಿ ಅಂತ ಎನ್ಸ್ಕೊಳ್ಳುವ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬರೀತೀರಿ. ಅಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕೊಡಿ. ಯಾಕೆಂತ ಹೇಳಿದರೆ ಎಲ್ಲ ಮಿಕ್ಸ್ ಆಗಿರ್ತದೆ, ಯಾವುದು ಏನು ಪಾಯಿಂಟ್ಸ್ ನಾವು ಹುಡ್ಕೋಬೇಕಾಗ್ತದೆ. ಸೊ ದ್ಯಾಟ್ ಸೆಕೆಂಡ್ ಪಾಯಿಂಟನ್ನು ನೆಕ್ಸ್ಟ್ ಬರೆಯುವಂಥದ್ದು. ಕಂಟಿನ್ಯೂಸ್ ಪ್ರೋಸೆಸ್ ಆಗಿರ್ಬೋದು ಅಲ್ವಾ, ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಸೆಕೆಂಡ್ ಪಾಯಿಂಟ್ ಉಂಟಂತ ಎನ್ಸ್ಕೊಳ್ಳುವ. ಅದನ್ನು ಕೂಡ ಈ ರೀತಿ ಮಾಡಿ ಅಂಡರ್ಲೈನ್ ಮಾಡಬೇಕು. ಅಂಡರ್ಲೈನ್ ದಿ ಪಾಯಿಂಟ್ಸ್. ದೆನ್ ಯು ರೈಟ್ ಆಲ್ ದ ಇನ್ಫಾರ್ಮೇಶನ್ ಇನ್ 2 to 3 ಸೆಂಟೆನ್ಸ್. ದೆನ್ ಆಲ್ ದೀಸ್ ಪಾಯಿಂಟ್ಸ್ ಓವರ್ ಅಂತ ಎನ್ಸ್ಕೊಳ್ಳುವ. ನೆಕ್ಸ್ಟ್ ನೀವು ಮಾಡಬೇಕೇನಾದದ್ದು, ಲಾಸ್ಟ್ ಪಾಯಿಂಟಿಗೆ ಬಂದಿದ್ದೀರಿ ಅಂತ ಎನ್ಸ್ಕೊಳ್ಳುವ. ಲಾಸ್ಟ್ ಪಾಯಿಂಟ್ ಒಂದು 6th ಪಾಯಿಂಟಿಗೆ ಬಂದಿದ್ದೀರಿ ಅಂತ ಎನ್ಸ್ಕೊಳ್ಳುವ. ಇಟ್ ಈಸ್ ಎ ಗೋಲ್ ಓರಿಯೆಂಟೆಡ್ ಆಯಿತು, ಕಂಟಿನ್ಯೂಸ್ ಪ್ರೋಸೆಸ್ ಆಯಿತು. ನೆಕ್ಸ್ಟ್ ತುಂಬ ಪಾಯಿಂಟ್ಸನ್ನು ಬರೆದಿದ್ದೀರಿ, ಲಾಸ್ಟ್ ಪಾಯಿಂಟನ್ನು ಬರ್ದಿದ್ದೀರಿ ಅಂತ ಎನ್ಸ್ಕೊಳ್ಳುವ. ಯಾವ ಪಾಯಿಂಟ್ ತಗೊಳ್ಳುವ, ಇಟ್ ಈಸ್ ಎ ಡೈನಾಮಿಕ್ ಅಂತ ತಗೊಳ್ಳುವ. ಯಾವುದೋ ಒಂದು ಲಾಸ್ಟ್ ಪಾಯಿಂಟಿಗೆ ಬಂದಿದ್ದೀರಿ, ಡೈನಾಮಿಕ್. ಇದರದ್ದು ಅಂಡರ್ಲೈನ್ ಮಾಡಿ ಎಕ್ಸ್ಪ್ಲನೇಷನ್ ಬರ್ದಿದ್ದೀರಿ ಅಂತ ಎನ್ಸ್ಕೊಳ್ಳುವ. ಕರೆಕ್ಟಾ? ಈಗ ನೀವು ಅದರ ಪಾಯಿಂಟ್ಸ್ನ ಕೆಳಗಡೆ ಇಲ್ಲಿ ಒಂದು ಲೈನ್ ಇರ್ತದೆ, ಅಲ್ಲಿಂದ ನೀವೇನು ಮಾಡಬೇಕು, ಕನ್ಕ್ಲೂಷನ್ಸನ್ನು ಸ್ಟಾರ್ಟ್ ಮಾಡಬೇಕು. ಕನ್ಕ್ಲೂಷನ್ ಅನ್ನು ವರ್ಡ್ ಬರೀಲಿಕ್ಕಿಲ್ಲ, ಜಸ್ಟ್ ಯು ವಾಂಟ್ ಟು ರೈಟ್ ಕನ್ಕ್ಲೂಷನ್ ಅಬೌಟ್ ಯುವರ್ ಟಾಪಿಕ್. ನಿಮಗೆ ಏನು ಅರ್ಥ ಆಗಿದೆ ಅದರ ಬಗ್ಗೆ ನೀವೇನು ಮಾಡಬೇಕು, 2-3 ಸೆಂಟೆನ್ಸನ್ನು ಬರೆಯುವಂಥದ್ದು. ಈ ರೀತಿಯಾಗಿ ಬರೆದರೆ ಮಾತ್ರ ನಿಮಗೆ ಏನು ಮಾಡ್ತಾರೆ, ಒಳ್ಳೆಯ ರೀತಿಯಲ್ಲಿ ಮಾರ್ಕ್ಸನ್ನು ಕೊಡುವಂಥದ್ದು. ದಟ್ ಈಸ್ ಹೌ ಟು ರೈಟ್ ಅಂತ ನಾನಿಲ್ಲಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ನಾವು ಕೆಲವರು ಪಾಸಾಗಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಅಲ್ವಾ, ಅಂಥವರು ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡಬೇಕು ಅಂತ ನಾನು ಇಲ್ಲಿ ಹೇಳ್ತೇನೆ. ಫಸ್ಟ್ ನೀವೇನು ಮಾಡಬೇಕು, ನಿಮಗೆ ಅಟ್ಲೀಸ್ಟ್ 2 ಲಾಂಗ್ ಆನ್ಸರ್ ಆದರೂ ಗೊತ್ತಿರಬೇಕು ಅಲ್ವಾ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ 3ರಲ್ಲಿ 2 ಕ್ವಶನ್ ಆದರೂ ನಿಮಗೆ ಗೊತ್ತಿರಬೇಕು. ಡೋಂಟ್ ಸ್ಕಿಪ್ ಲಾಂಗ್ ಆನ್ಸರ್. ಲಾಂಗ್ ಆನ್ಸರನ್ನು ಸ್ಕಿಪ್ ಮಾಡಲಿಕ್ಕೇ ಇಲ್ಲ. ಅಟ್ಲೀಸ್ಟ್ 2 ಕ್ವಶನ್ಸ್ ಅನ್ನಾದರೂ ನೀವು ಬರಿಬೇಕು ವಿತ್ ದ ಆನ್ಸರ್. ಹಾಗೆ ಬರ್ದಂಥ ಕ್ವಶನ್ ರೈಟ್ ಇನ್ ಕ್ಲೀನ್ಲಿ, ಅಂಡರ್ಲೈನ್ ದಿ ಮೇನ್ ಪಾಯಿಂಟ್ಸ್. ಏನೆಲ್ಲ ಬರ್ತಿದ್ದೀರಿ ಸೈಡ್ ಪಾಯಿಂಟ್ ಮಿಸ್ಟೇಕ್ ಮಾಡದೆ ಎಲ್ಲ ಪಾಯಿಂಟ್ಸಿಗೆ ನೀವೇನು ಮಾಡಬೇಕು, ಅಂಡರ್ಲೈನ್ ಮಾಡಿಬಿಟ್ಟೇ ಬರೀಬೇಕು. ಹಾಗೆ ಕೆಲವರು ಏನು ಮಾಡ್ತಾರೆ, ಒಟ್ಟು ಬರೀತಾರೆ, ಮಾರ್ಜಿನ್ ಒಳಗಡೆ ಏನು ಸೈಡ್ ಪಾಯಿಂಟ್ಸ್ಗಳನ್ನು ಬರೀತಾರೆ, ಕ್ವಶನ್ ನಂಬರನ್ನು ಮಾರ್ಜಿನ್ನ ಹೊರಗಡೆ ಬರೆಯುವಂಥದ್ದು ಅಲ್ವಾ. ಹಾಗೆ ಮಾರ್ಜಿನ್ನ ಒಳಗಡೆ ಏನು ಬರಿಬೇಕು ನಾವು, ಅದರ ಸೈಡ್ ಪಾಯಿಂಟ್ಸ್ಗಳನ್ನು ಬರೀತೇವೆ. ಅದು ನಿಮಗೆ ಗೊತ್ತಿರಬೇಕು. ಕ್ವಶನ್ ನಂಬರನ್ನು ಯಾವತ್ತು ಮಾರ್ಜಿನ್ನ ಹೊರಗಡೆ ಬರಿಬೇಕು. ನೀವು ಬರೆಯುವಂಥ ಪಾಯಿಂಟ್ಸ್ ಆಗಿರ್ಬೋದು, ಸೈಡ್ ಪಾಯಿಂಟ್ಸ್ ಆಗಿರ್ಬೋದು, ಅದೇನಾಗ್ತದೆ ಮಾರ್ಜಿನ್ನ ಒಳಗಡೆ ಬರಿಬೇಕು. ಇದರಿಂದ ಏನಾಗ್ತದೆ, ಎಕ್ಸಾಮಿನರ್ಗೆ ತಿದ್ದುವ ಪೇಪರನ್ನು ತಿದ್ದುವವರಿಗೂ ಕೂಡ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುವಂಥದ್ದು. ಹಾಗೆ ಕೆಲವರು 1-2-3 ಕ್ವಶನ್ಸನ್ನು ಮಾತ್ರ ಬರೆದು ಸುಮ್ಮನೆ ಬ್ಲ್ಯಾಂಕ್ ಬಿಟ್ಟಿರ್ತಾರೆ. ಆ ರೀತಿ ಮಾಡಬಾರ್ದು. ಅಟೆಂಪ್ಟ್ ಫುಲ್ ಪೇಪರ್. ನಿಮಗೆ ಎಂಥದ್ದು ಗೊತ್ತುಂಟು ಆ ಸಬ್ಜೆಕ್ಟ್ನ ಬಗ್ಗೆ ಅದನ್ನೆಲ್ಲವನ್ನು ಕೂಡ ಅದಕ್ಕೆ ರಿಲೇಟೆಡ್ ಆದಂಥದ್ದನ್ನು ನೀವು ಬರೀಲೇಬೇಕು ಆಯಿತಾ. ಆಗೇನಾಗ್ತದೆ, ಸ್ವಲ್ಪ ಪಾಸಿಂಗ್ ಮಾರ್ಕ್ ಆದರೂ ಸಿಕ್ಕುವಂಥದ್ದು. ಇದು ಪಾಸ್ ಆಗುವವ್ರಿಗೆ, ಕಷ್ಟ ಆಗುವವರಿಗೆ ನಾನು ಹೇಳಿದ್ದು, ಅರ್ಥ ಆಯ್ತಾ. ಹಾಗೆ ಟೈಮ್ ಮ್ಯಾನೇಜ್ಮೆಂಟನ್ನು ಹೇಗೆ ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕೆಲವರಿಗೆ ಎಲ್ಲ ಗೊತ್ತಿರ್ತದೆ, ಆದರೆ ಏನು ಮಾಡ್ಲಿಕ್ಕಾಗೋದಿಲ್ಲ, ಪೇಪರ್ ಕಂಪ್ಲೀಟ್ ಮಾಡ್ಲಿಕ್ಕಾಗೋದಿಲ್ಲ. ಯಾಕೆಂತ ಹೇಳಿದರೆ ಅವರು ಒಂದೇ ಕ್ವಶನ್ಸಲ್ಲಿ ಏನು ಮಾಡ್ತಾರೆ, ಒದ್ದಾಡ್ತಾ ಇರ್ತಾರೆ. ಆ ರೀತಿ ಮಾಡಲಿಕ್ಕಿಲ್ಲ. ಫಸ್ಟ್ ನಿಮಗೆ 15 ಮಿನಿಟ್ಸ್ ಏನು ಮಾಡ್ತಾರೆ, ಕ್ವಶನ್ ಪೇಪರ್ ಓದಲಿಕ್ಕೆ ಅಂತ 15 ಮಿನಿಟ್ಸ್ ಕೊಟ್ಟಿರ್ತಾರೆ. ಅನಂತರದ 15 ಮಿನಿಟ್ಸಲ್ಲಿ, ಅನಂತರದ 45 ಮಿನಿಟ್ಸಲ್ಲಿ ನೀವೇನು ಮಾಡಬೇಕು, MCQ ಅನ್ನು ಬರೆಯುವಂಥದ್ದು. ಥಿಂಕ್ ಮಾಡಲಿಕ್ಕೆ ತುಂಬ ಥಿಂಕ್ ಮಾಡುವಂಥ ಕ್ವಶನ್ ಇದ್ದರೆ ಅದನ್ನೇನು ಮಾಡಬೇಕು, ಆಮೇಲೆ ಇಡಬೇಕು. ಫಸ್ಟ್ ನೀವೇನು ಮಾಡಬೇಕು, MCQ ಅನ್ನು
ಗೊತ್ತಿದ್ರೆ ಬರೆಯುವಂಥದ್ದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪಟ ಪಟ ಗೊತ್ತಿದೆ ಅದನ್ನು ಬರೆಯುವಂಥದ್ದು, ಅಲ್ಲೇ ಇರ್ತದೆ. ಮ್ಯಾಚ್ ದ ಫಾಲೋವಿಂಗ್ ಅಲ್ಲೇ ಇರ್ತದೆ. ಬೇರೆಯವರ ಕ್ವಶನ್ಸ್ಗೆ ಕಾಯಬೇಡಿ, ಬೇರೆಯವರ ಆನ್ಸರ್ಗೆ ಕಾಯಬೇಡಿ. ನಿಮ್ಗೆ ಏನು ಗೊತ್ತುಂಟು ಅದನ್ನೆಲ್ಲವನ್ನು ನೀವೇನು ಮಾಡುವಂಥದ್ದು ಬರೆಯುವಂಥದ್ದು. 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು. ಇದು ನೀವು 45 ಮಿನಿಟ್ಸಲ್ಲಿ ಮುಗಿಸಬೇಕು, ಆಯ್ತಾ. ಆನಂತರ 1 ಅವರ್ ನಿಮಗೆ ಸಿಗ್ತದೆ ಅಲ್ವಾ. ಆ 1 ಅವರಲ್ಲಿ ನೀವೇನು ಮಾಡಬೇಕು, 4 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಅಟೆಂಡ್ ಮಾಡಬೇಕು. ಇಲ್ಲಿ ಅಟ್ಲೀಸ್ಟ್ ನೀವೊಂದು 4 ಕ್ವಶನ್ಸ್ ಆದರೂ ಅಟೆಂಡ್ ಮಾಡಬೇಕು. ಯಾರಿಗೆ ಪಾಸ್ ಆಗಲಿಕ್ಕೆ ಕಷ್ಟ ಆಗ್ತದೆ ಅಂಥವ್ರು ಏನು ಮಾಡಬೇಕು, 4 ಕ್ವಶನ್ಸ್ ಆದರೂ ನೀವು ಅಟೆಂಡ್ ಮಾಡಬೇಕು. ಆಗೇನಾಗ್ತದೆ, 4 ಇಂಟು 6 ಎಷ್ಟಾಯಿತು, 24 ಆಯಿತು. ಹಾಗೆ 8 ಮಾರ್ಕಿದ್ದು ನಾನು ಹೇಳಿದೆ 2 ಕ್ವಶನ್ ಆದರೂ ಅಟೆಂಡ್ ಮಾಡಬೇಕು ಅಂತ. 8 2 16. ನಿಮಗೆ ಪಾಸ್ ಆಗಲಿಕ್ಕೆ ಏನು ಕಷ್ಟ ಇಲ್ಲ. 24 ಪ್ಲಸ್ 16 ಇಲ್ಲೇ ಬಂತು ನಿಮಗೆ ಎಷ್ಟಾಯಿತು, 20 30 40 ಅಲ್ವಾ. ಕೆಲವರು ಪಾಸ್ ಆಗಲಿ ತುಂಬ ಒದ್ದಾಡ್ತಾರೆ, ಅಂಥವರಿಗೆ ನಾನು ಹೇಳೋದು ಫಸ್ಟ್ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್, 1 ಮಾರ್ಕ್ಸ್ 2 ಮಾರ್ಕ್ಸನ್ನೆಲ್ಲ ಫಸ್ಟ್ ಬರೀಬೇಕು. ನೆಕ್ಸ್ಟ್ 1 ಅವರಲ್ಲಿ ನೀವೇನು ಮಾಡಬೇಕು, 8 ಮಾರ್ಕ್ಸ್ ಕ್ವಶನಿಗೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾವುದೆಲ್ಲ 8 ಮಾರ್ಕ್ಸಿಗೆ ಕ್ವಶನ್ ಅಂತ ನಾನು ಹೇಳ್ತೇನೆ, ಅದನ್ನು ಪಕ್ಕಾ ಓದ್ಕೊಂಡಿರ್ಬೇಕು ನೀವು, ಆಯಿತಾ. ಲಾಸ್ಟ್ 15 ಮಿನಿಟ್ಸ್ ಇರ್ತದೆ ಅಲ್ಲ, ಅಲ್ಲಿ ಏನು ಮಾಡಬೇಕು, ರಿವೈಸ್ ದಿ ಪೇಪರ್. ನೀವು ಕ್ವಶನ್ ಪೇಪರಲ್ಲಿ ಏನೆಲ್ಲ ಕ್ವಶನ್ಸನ್ನು ಕೆಲವು ಸಲ ಗಡಿಬಿಡಿಯಲ್ಲಿ ನಾವು ಬಿಟ್ಟು ಹೋಗಿರ್ತದೆ. ಚೆಕ್ ಇಫ್ ಯು ಮಿಸ್ಡ್ ಎನಿ ಕ್ವಶನ್ಸ್ ಅಂತ ನೋಡ್ಕೊಳ್ಬೇಕು. ಕ್ವಶನ್ ನಂಬರ್ ಬರ್ದಿದ್ದೀರಾ ಅಥವಾ ಅಂಡರ್ಲೈನ್ ಮಾಡಿದ್ದೀರಾ ಅಥವಾ ಏನು ಯಾವುದಾದ್ರೂ ಕ್ವಶನ್ ಬಿಟ್ಟಿದ್ದೀರಾ, ಅದರ ಬಗ್ಗೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಆಗ ಏನಾಗ್ತದೆ, ನಿಮಗೆ ಟೈಮನ್ನು ಈಸಿಯಾಗಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ನೆಕ್ಸ್ಟ್ ಈಗ ಲಾಸ್ಟ್ 2 ಡೇ ಸೂಪರ್ ರಿವಿಷನ್ ಹೇಗೆ ಮಾಡೋದು ಅಂತ ನಾನು ಹೇಳುವಂಥದ್ದು. ಯಾವ ಟಾಪಿಕನ್ನು ನೀವು ಪಕ್ಕಾ ಕಲಿಬೇಕು. ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್, ವೆರಿ ಈಸಿ ಕ್ವಶನ್ ಅಲ್ವಾ, ಅದನ್ನು ನಾವು ಓದಲೇಬೇಕು, ಆಯಿತಾ. ಹಾಗೆ ಫೇಯಾಲ್ನ 6 ಪ್ರಿನ್ಸಿಪಲ್, ಅಟ್ಲೀಸ್ಟ್ 6 ಪ್ರಿನ್ಸಿಪಲ್ ಆದರೂ ಗೊತ್ತಿರಬೇಕು, ಆಯಿತಾ. ಅದನ್ನು 8 ಮಾರ್ಕ್ಸು ಕೊಡ್ಬೋದು, ಹಾಗೆ 4 ಮಾರ್ಕ್ಸಿಗೂ ಕೊಡ್ಬೋದು ಅಲ್ವಾ. ಇದು ಪಕ್ಕಾ ಕ್ವಶನ್, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಕರೆಕ್ಟ್ ಅಲ್ವಾ. ಎಲ್ಲ ಕ್ವಶನ್ ಪೇಪರ್ ನೋಡಿ ಇದು ಇರ್ತದೆ. ಇದು 8 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ ಇದು 8 ಮಾರ್ಕ್ಸಿಗೆ ಕೇಳಬಹುದು ಅಥವಾ 4 ಮಾರ್ಕ್ಸಿಗೆ ಕೂಡ ಕೇಳಬಹುದು. ಇದು 4 ಮಾರ್ಕ್ಸಿಗೆ ಪಕ್ಕ ಕೇಳ್ತಾರೆ. ಇದು ಫೀಚರ್ಸ್ 4 ಮಾರ್ಕಿಗೆ ಜಾಸ್ತಿ ಕೇಳ್ತಾರೆ. ಫಂಕ್ಷನ್ಸ್ ಅನ್ನು 8 ಮಾರ್ಕಿಗೆ ಜಾಸ್ತಿ ಕೇಳ್ತಾರೆ. ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ 8 ಮಾರ್ಕ್ಸಿಗೆ ಕೇಳ್ತಾರೆ. ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಅಥವಾ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಇದನ್ನು 4 ಮಾರ್ಕ್ಸಿಗೂ ಕೇಳ್ಬೋದು, 8 ಮಾರ್ಕ್ಸಿಗೂ ಕೇಳ್ಬೋದು. ಇಲ್ಲಿ ಕೂಡ ಆರ್ಗನೈಸಿಂಗ್ 8 ಮಾರ್ಕ್ಸಿಗೆ ಕೇಳ್ತಾರೆ, ಇದು 8 ಮಾರ್ಕ್ಸಿಗೆ ಕೇಳ್ತಾರೆ. ಸ್ಟೆಪ್ಸ್ ಆಫ್ ಪ್ಲಾನಿಂಗ್ ಇದನ್ನು ಕೂಡ 8 ಮಾರ್ಕ್ಸಿಗೆ ಕೇಳ್ತಾರೆ. ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ 4 ಮಾರ್ಕ್ಸಿಗೆ ಕೇಳ್ತಾರೆ. ಸ್ಟಾಫಿಂಗ್ ಪ್ರೋಸೆಸ್ 8 ಮಾರ್ಕ್ಸಿಗೂ ಕೇಳ್ಬೋದು, 4 ಮಾರ್ಕ್ಸಿಗೂ ಕೇಳ್ಬೋದು. ಇಂಟರ್ನಲ್ ರಿಕ್ರೂಟ್ಮೆಂಟ್ ಆರ್ ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ 8 ಮಾರ್ಕ್ಸಿಗೂ ಕೇಳ್ಬೋದು, 4 ಮಾರ್ಕ್ಸಿಗೂ ಕೇಳ್ಬೋದು. ಫೀಚರ್ಸ್ ಆಫ್ ಎನ್ವಿರಾನ್ಮೆಂಟ್, ಅದನ್ನು ಯಾವುದಾದ್ರೂ ಫೀಚರ್ಸ್ ಕೇಳ್ಬೋದು, ಅದರ ಒಟ್ಟಿಗೆ ಹಾಟ್ ಕ್ವಶನಿಗೂ ಕೂಡ ಇದನ್ನು ಕೇಳ್ತಾರೆ. ಇದು ಪಕ್ಕಾ ಬರುವಂತ ಒಂದು ಕ್ವಶನ್, ಸರಿ ಅಲ್ವಾ. ಹಾಟ್ ಕ್ವಶನ್ಗೆ ಕೇಳುವಾಗ ನೀವೇನ್ ಮಾಡಬೇಕು, ಯಾವ ಎನ್ವಿರಾನ್ಮೆಂಟ್ ಅಂತ ಫಸ್ಟ್ ಬರೀತಿರಲ್ಲ, ಅದಕ್ಕೆ ನೀವೇನ್ ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ಅವರಿಗೆ ಗೊತ್ತಾಗಬೇಕು ನೀವು ಯಾವ ಎನ್ವಿರಾನ್ಮೆಂಟ್ನ ಬಗ್ಗೆ ಬರ್ತಿದ್ದೀರಿ. ಮತ್ತೆ ನೀವೇನ್ ಮಾಡಬೇಕು, ಅದರ ಎಕ್ಸ್ಪ್ಲನೇಷನ್ ಅನ್ನು ಬರಿಬೇಕು, ಅರ್ಥ ಆಯ್ತಾ. ಹಾಗೆ ಕನ್ಸ್ಯೂಮರ್ ರೈಟ್ಸ್, ಇದು ಪಕ್ಕಾ ಕ್ವಶನ್, ಅರ್ಥ ಆಯ್ತಾ. ಯಾವುದೆಲ್ಲ ಕನ್ಸ್ಯೂಮರ್ ರೈಟ್ಸ್ಗಳುಂಟು. ಮತ್ತು ರೀಡ್ರೆಸಲ್ ಮೆಷಿನರಿ ಅಂದರೆ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ಅದರ ಲಿಮಿಟ್ಸ್ ಏನು ಅದನ್ನು ಕೂಡ
ನೋಡ್ಕೊಂಡಿರ್ಬೇಕು. ಹಾಗೆ ರೆಸ್ಪಾನ್ಸಿಬಿಲಿಟಿ ಆಫ್ ಕನ್ಸ್ಯೂಮರ್ ಇದು ಪಕ್ಕಾ ಬರುವಂಥದ್ದು. ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಪಕ್ಕಾ ಬರುವಂಥದ್ದು. ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಲ್ವಾ. ಫ್ಯಾಕ್ಟರ್ ಡಿಟರ್ಮೈನಿಂಗ್ ಇದೆಲ್ಲ ಪಕ್ಕಾ ಬರುವಂಥದ್ದು. ಡಿಫರೆನ್ಸ್ ಬಿಟ್ವೀನ್ ಮಾರ್ಕೆಟಿಂಗ್ ಆ್ಯಂಡ್ ಸೆಲ್ಲಿಂಗ್. ಯಾವುದಾದ್ರೂ ಫ್ಯಾಕ್ಟರ್ಸ್ ಕೇಳ್ಬೋದು. ಫಿಕ್ಸೆಡ್ ವರ್ಕಿಂಗ್ ಕ್ಯಾಪಿಟಲ್, ಫಿಕ್ಸೆಡ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಮತ್ತೊಂದು ವರ್ಕಿಂಗ್ ಕ್ಯಾಪಿಟಲ್ ಇದು ಫ್ಯಾಕ್ಟರ್ಸ್ ಆಗಿರ್ಬೋದು. ಇದು ಪಕ್ಕಾ ಅವರು ಇಷ್ಟರವರೆಗೆ ಕೇಳಿದ್ದಾರೆ. ಇದನ್ನೆಲ್ಲವನ್ನು ನೀವೇನ್ ಮಾಡಬೇಕು, ಸೈಡ್ ಪಾಯಿಂಟ್, ಕೀ ಪಾಯಿಂಟ್ ತರ ಮಾಡ್ಕೊಳ್ಬೇಕು. ಕೀ ಸೈಡ್ ಪಾಯಿಂಟ್ ಇದ್ದು ಏನ್ ಮಾಡಬೇಕು, ಫಸ್ಟ್ ನೀವು ಕೀ ನೋಟ್ಸ್ ಅಂತ ಮಾಡಬೇಕು. ಕೀ ನೋಟ್ಸ್ ಅಲ್ಲೇನ್ ಬರಿಬೇಕು, ಎಲ್ಲ ಸೈಡ್ ಪಾಯಿಂಟ್ಸ್ಗಳನ್ನು 1 by 1 ಬರಿತಾ ಹೋಗ್ಬೇಕು, ತಪ್ಪಿಲ್ಲದೆ. ಆಯ್ತಾ, ನಿಮ್ಗೆ ಈಸಿ ಆಗ್ತದೆ. ಎಕ್ಸಾಮ್ ಹಾಲ್ ಹೋಗುವ ಮುಂಚೆ ನೀವು ಓದ್ಕೊಳ್ಬಹುದು. ಅದರ ಬಗ್ಗೆ ನಿಮ್ಗೆ ಏನ್ ಗೊತ್ತುಂಟು, ಒಂದು ಅಥವಾ 2 ಲೈನಲ್ಲಿ ಇಲ್ಲಿ ಬರೀರಿ. ಅರ್ಥ ಆಯ್ತಾ? ಆಗ ನಿಮ್ಗೆ ಆ ಕ್ವಶನ್ಸ್ ಅರ್ಥ ಆಗಿದೆ ಅಥವಾ ನಿಮ್ಗೆ ಬರೀಬಹುದಂತ ಕಾನ್ಫಿಡೆನ್ಸ್ ಬರುವಂಥದ್ದು. ಈ ರೀತಿಯಾಗಿ ನಾವೇನ್ ಮಾಡಬೇಕು, ಎಕ್ಸಾಮ್ ಅನ್ನು ಈಸಿಯಾಗಿ ನಾವೇನ್ ಮಾಡಬಹುದು, ಪ್ರಿಪೇರ್ ಆಗಿ ಬರೀಬಹುದು. ಯಾರಿಗೆಲ್ಲ ಜಾಸ್ತಿ ಮಾರ್ಕ್ ತಗೊಳ್ಬೇಕು ಅವರಿಗೂ ಇದು ಯೂಸ್ಫುಲ್ ಆಗಿರ್ತದೆ. ಹಾಗೆ ಯಾರಿಗೆ ತುಂಬಾ ಕಷ್ಟ ಆಗ್ತಾ ಉಂಟು ಎಕ್ಸಾಮ್ ಬರೀಲಿಕ್ಕೆ ಅವರಿಗೂ ಕೂಡ ಇದು ಕಷ್ಟ ಆಗದಾಗೆ ನಾನು ಇಲ್ಲಿ ನಿಮ್ಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಹಾಕಿದ್ದೇನೆ. ಹಾಗೆ ಅದರ ಒಟ್ಟಿಗೆ ನಾವೇನ್ ಮಾಡಬೇಕು, ಕೆಲವು ಇಂಪಾರ್ಟೆನ್ಸ್ ಅನ್ನು ನಾವು ಎಕ್ಸಾಮಿನ ಮುಂಚಿನ ದಿವಸ ನಾವು ತಿಳ್ಕೊಂಡಿರ್ಬೇಕು, ಗೊತ್ತಿರಬೇಕು. ಕೆಲವರು ಏನ್ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಓದ್ತಾರೆ, ಲಾಸ್ಟ್ 2 days ಇರುವಾಗ ಓದುವಂಥದ್ದು, ಹಾಗೆಲ್ಲ ಮರ್ತೋಗುವಂಥದ್ದು ಅಲ್ವಾ. ಹೆದ್ರಿ ಎಕ್ಸಾಮ್ ಹಾಲಲ್ಲಿ ಎಲ್ಲ ಈ ಕ್ವಶನ್ ನಾನು ನೋಡಿದ್ದೇನೆ ಬಟ್ ನನಗೆ ಬರೀಲಿಕ್ಕೆ ಆಗ್ತಾ ಇಲ್ಲ ಅಂತ ಕೆಲವರಿಗೆ ಆಗ್ತಾ ಇರ್ತದೆ. ಅದು ಯಾಕೆ ಆಗುದು, ಸ್ಟ್ರೆಸ್ ಇಂದ ಆಗುವಂಥದ್ದು. ಈ ಸ್ಟ್ರೆಸ್ ಆಗದ ರೀತಿಯಲ್ಲಿ ನೀವೇನ್ ಮಾಡಬೇಕು, ಈ 2 days ಅಲ್ಲಿ ನೀವೇನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ಕ್ವಶನ್ ಕೊಟ್ಟಿದ್ದೇನೆ ನಾನು, 1 2 3 4 5 6 7 8 9 10 11 12 13 ಆಯ್ತಾ. 14 15 16 17 18 19 20 21 22 ಈಗ 22 ಕ್ವಶನ್ ಕೊಟ್ಟಿದ್ದೇನೆ ಅಂತ ಎಣಿಸ್ಕೊಳ್ಳುವ. ನಿಮ್ಗೆ ತುಂಬಾ ಈಸಿಯಾಗಿ ಈ 22 ಕ್ವಶನ್ಸ್ ಅನ್ನು ನೀವು ಏನ್ ಮಾಡಬೇಕು, ಡಿವೈಡ್ ಮಾಡ್ಕೊಳ್ಬೇಕು. ಆಯ್ತಾ. ನಿಮ್ಗೆ ಇವತ್ತು ನಾನು 5 ಕ್ವಶನ್ ಅಥವಾ 10 ಕ್ವಶನ್ ಅನ್ನು ನಾನು ಓದ್ತೇನೆ ಅಂತ ಡಿವೈಡ್ ಮಾಡಬೇಕು. 10 ಕ್ವಶನ್ ಅನ್ನು ನೀವು ಓದುವಂಥದ್ದು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ನನಗೆ ಸಿಕ್ಕಿದ ಟೈಮಲ್ಲಿ 10 ಕ್ವಶನ್ಸ್ ಅನ್ನು ನಾನು ಅಟೆಂಡ್ ಮಾಡುತ್ತೇನೆ ಅಂತ. ನಾಳೆಗೆ 10 ಕ್ವಶನ್ಸ್ ಅನ್ನು ನೋಡುವಂಥದ್ದು. ಆಯ್ತಾ. ಅನಂತರ ಏನಾಯ್ತು, 20 ಕ್ವಶನ್ ಆಯ್ತು ಅಲ್ವಾ. ಈ 20 ಕ್ವಶನ್ಸ್ ಅನ್ನು ಏನ್ ಮಾಡಬೇಕು, ಎಲ್ಲ ಓದಿ ಆಗಿದೆ ಅಂತ ಎಣಿಸ್ಕೊಳ್ಳುವ. ನೈಟ್ ನೀವು ಒಂದ್ಸಲ ರೀಕಾಲ್ ಮಾಡಬೇಕು. ಈ ಪ್ಲಸ್ ಇನ್ನೊಂದು 2 ಕ್ವಶನ್ ಅನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು. ಇದೇನ್ ಮಾಡಬೇಕು, ಮಲಗುವ ಮುಂಚೆ ಏನ್ ಮಾಡಬೇಕು, ಎಲ್ಲವನ್ನು ರೀಕಾಲ್ ಮಾಡ್ಕೊಳ್ಬೇಕು. ನನ್ಗೆ ಇವತ್ತು ಎಷ್ಟು ಗೊತ್ತಿದೆ, ಇವತ್ತು ಓದಿದ 10 ಕ್ವಶನ್ ಎಷ್ಟು ಗೊತ್ತಾಗಿದೆ, ಎಷ್ಟು ನೆನಪಲ್ಲಿದೆ, ಅದನ್ನು ಬರೀರಿ. ಒಂದು ನೋಟ್ಬುಕ್ ಅಲ್ಲಿ ತೆಕ್ಕೊಂಡು ಮಲಗುವ ಮುಂಚೆ ಏನ್ ಮಾಡಬೇಕು, ಎಲ್ಲ ಪಾಯಿಂಟ್ಸ್ ಅನ್ನು ಒಂದ್ಸಲ ಬರೆಯುವಂಥದ್ದು. ಆಲ್ ಪಾಯಿಂಟ್ಸ್ ಅನ್ನು ಎಲ್ಲವನ್ನು ಬರಿಬೇಕು. ನೀವು ಎಷ್ಟು ಸಲ ಬರೀತೀರಿ ಅಷ್ಟು ಸಲ ನಿಮ್ಗೆ ನೆನ್ಪುಳಿತದೆ. ಆಗ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತದೆ. ಇಲ್ಲ ಅಂತಿದ್ರೆ ನಾನು ನಿನ್ನೆ ಓದಿದ್ದೆ ಇವತ್ತೆಲ್ಲ ಮರ್ತೋಯ್ತು ಅಂತ ಅನಿಸ್ತದೆ ಅಲ್ವಾ. ಯಾಕೆ ನಾವು ಹೆದರ್ತೇವೆ. ಈಗ ನೀವು ಅದನ್ನು ಬರ್ದ್ರೆ ಏನಾಗ್ತದೆ, ನಿಮ್ಮ ಮೈಂಡಲ್ಲಿ ಅದು ಕೂತಿರ್ತದೆ ಅಲ್ವಾ. ನೀವು ಯಾವಾಗ ಕೇಳುವಾಗ ಅದು ಪಟ್ ಅಂತ ನಿಮ್ಗೆ ನೆನಪಾಗ್ತದೆ. ಒಂದು 2-3 ಸಲ ಏನ್ ಮಾಡಬೇಕು, ನೀವು ಅದನ್ನು ಪಾಯಿಂಟ್ಸ್ಗಳನ್ನು ಬರಿಬೇಕು. ಬರೆದು ಚೆಕ್ ಮಾಡ್ಕೊಳ್ಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಉಂಟಾ ಅಥವಾ ನನಗೆಲ್ಲ ಪಾಯಿಂಟ್ಸ್ ಗೊತ್ತಿದೆಯಾ ಅಂತ ಏನ್ ಮಾಡಬೇಕು, ನೀವು ಚೆಕ್ ಮಾಡಬೇಕು. ಹಾಗೆ ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡಬೇಕು, ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕು. ಹಾಗೇನಾಗ್ತದೆ, ನಿಮ್ಗೆ ಯಾವುದೇ ರೀತಿಯ ಸ್ಟ್ರೆಸ್ ಆಗದೆ ನೀವೇನ್ ಮಾಡ್ಬೋದು, ಈಸಿಯಾಗಿ ನೀವು ಎಕ್ಸಾಮ್ ಅನ್ನು ಪಾಸ್ ಮಾಡ್ಬೋದು. ಹಾಗೆ ನೆಕ್ಸ್ಟ್
ನಾಳ್ದು ಬರುವಂಥ ಅಪ್ಕಮಿಂಗ್ ಎಕ್ಸಾಮ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಬಿಸ್ನೆಸ್ ಸ್ಟಡಿ ಆಗಿರ್ಬೋದು, ಅದರ ಬಗ್ಗೆ ಯಾವುದೇ ರೀತಿಯ ನಿಮಗೆ ಡೌಟ್ ಇದ್ದರೆ ನೀವು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಅದಕ್ಕೆ ಸಾಧ್ಯವಾದಷ್ಟು ನಾನು ರಿಪ್ಲೈ ಮಾಡ್ತೇನೆ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಅಥವಾ ನಿಮಗೆ ಗೊತ್ತಿರುವಂಥ ಯಾರಿಗೆ ಎಲ್ಲ ನಿಮ್ಮ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಹಾಗೆ ನಿಮ್ಮ ಅಪ್ಕಮಿಂಗ್ ಎಕ್ಸಾಮನ್ನು ಒಳ್ಳೆ ರೀತಿಯಲ್ಲಿ ಬರೆದು ಹೈಯೆಸ್ಟ್ ಮಾರ್ಕ್ಸ್ ತೆಗೀರಿ ಅಂತ ಹೇಳುತ್ತಾ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.